IPL ಸೀಸನ್ 2026 ಉದ್ಘಾಟನಾ ಸಮಾರಂಭ ರದ್ದು. ಇದು ಎಲ್ಲೋ ಒಂದು ಕಡೆ ಈ ಬೆಂಗಳೂರಿನಲ್ಲೇ ನಡಿಬೇಕಾಗಿತ್ತು. ಯಾಕಂತ ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮೊದಲ ಪಂದ್ಯ ಇರುತ್ತೆ. ಶನಿವಾರದಿಂದ IPL ಸೀಸನ್ 19 ಆರಂಭ ಆಗುತ್ತೆ. ಸೂಕ್ತ ಕಾರಣ ನೀಡಿ ಸಮಾರಂಭವನ್ನ ರದ್ದುಗೊಳಿಸಿದೆ BCCI. ಬೆಂಗಳೂರಿನಲ್ಲಿ RCB ಮತ್ತು ಹೈದರಾಬಾದ್ ನಡುವೆ ಮೊದಲ ಪಂದ್ಯ ನಡೆಯುತ್ತೆ. ಕಳೆದ ವರ್ಷ RCB ವಿಜಯೋತ್ಸವದ ವೇಳೆ ಕಾಲ್ ತುಳಿತ ದುರಂತ ಆಯಿತು. ಆ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಅವರ ಗೌರವಾರ್ಥವಾಗಿ ಸಮಾರಂಭವನ್ನು ರದ್ದುಪಡಿಸಲಾಗಿದೆ. ಈ ಆವೃತ್ತಿಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಸದಿರಲು BCCI ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಸೊ ಒಂದು ಹೌದು, ಈ ಮೃತಪಟ್ಟಂತ 11 ಜನರಿಗೆ ಗೌರವಾರ್ಥವಾಗಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ರದ್ದುಪಡಿಸಿರೋದು ಅದು ಒಂದಾದರೆ, ಬ್ಯಾಕ್ ಟು ಬ್ಯಾಕ್ ಈಗ ವಿಶ್ವಕಪ್ ಆರಂಭ ಏನಾಯ್ತಲ್ಲ ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಉದ್ಘಾಟನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸೊ ಬ್ಯಾಕ್ ಟು ಬ್ಯಾಕ್ ಯಾಕೆ ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಉದ್ಘಾಟನಾ ಸಮಾರಂಭವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅನ್ನೋದು ಒಂದು ಮೂಲಗಳ ಮಾಹಿತಿ. ಮತ್ತೊಂದು ಕಡೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕಳೆದ ವರ್ಷ ಒಂದು ದುರಂತ ಆಗುತ್ತೆ, 11 ಜನ ಬಲಿ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಉದ್ಘಾಟನಾ ಸಮಾರಂಭ ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲೂ ಕೂಡ ತೀರ್ಮಾನ ಆಗಿದೆ. ಜೊತೆಗೆ ಶನಿವಾರದಿಂದ ಏನು IPL ಸೀಸನ್ 19 ಆರಂಭ ಆಗ್ತಾ ಇದೆ. ಅದರಲ್ಲೂ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೀತಾ ಇರುವಂಥ ಪಂದ್ಯ. ಸೊ ಯಾವುದೇ ರೀತಿಯಾದಂಥ ಇಲ್ಲಿ ಉದ್ಘಾಟನಾ ಸಮಾರಂಭ ಇರಲ್ಲ, ಅದೇ ಉದ್ಘಾಟನಾ ಪಂದ್ಯ ಯಾವ ರೀತಿಯಾಗಿ ನಡೆಯುತ್ತೋ ಆ ರೀತಿಯಾಗಿ ನಡೆಯುತ್ತೆ.